ಮೂಡ ಹಗರಣದ ವಿರುದ್ಧ ದೋಸ್ತಿಯಿಂದ ಇವತ್ತು ಪಾದಯಾತ್ರೆ ಆರಂಭ ಆಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ನಿಂದ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆಗೆ ಇನ್ನೇನು ಚಾಲನೆ ಸಿಗುತ್ತೆ. ಭ್ರಷ್ಟ ಕಾಂಗ್ರೆಸ್ ತೊಲಗಿಸಿ ಹೆಸರಿನಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಪಡೆಯುತ್ತೆ ಈ ಪಾದಯಾತ್ರೆ. ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪನವರು ಈ ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ. ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಬಿಎಸ್ವೈ, ಎಚ್.ಡಿ.ಕೆ, ಪ್ರಹ್ಲಾದ್ ಜೋಶಿ ಹಸಿರು ನಿಶಾನೆ ತೋರ್ತಾರೆ ಪಾದಯಾತ್ರೆಗೆ. ಸಮಾರೋಪ ಸಮಾರಂಭ ಸೇರಿ ಒಟ್ಟು 8 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. 8 ದಿನಗಳ ಕಾಲ, ಒಟ್ಟು 7 ದಿನ 124 ಕಿಲೋಮೀಟರ್ ಸಾಗ್ತಾರೆ ದೋಸ್ತಿ ನಾಯಕರು ಯಾತ್ರೆ ಮೂಲಕ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳುತ್ತೆ. 8ನೇ ದಿನ, 7 ದಿನಗಳವರೆಗೆ ಪಾದಯಾತ್ರೆ, 124 ಕಿಲೋಮೀಟರ್ನಷ್ಟು ಪಾದಯಾತ್ರೆ ಇವತ್ತು ಆರಂಭ ಆಗ್ತಾ ಇದೆ. ಕೆಂಗೇರಿಯಲ್ಲಿ ಹಸಿರು ನಿಶಾನೆಯನ್ನು ತೋರ್ತಾರೆ. ಯಾರು? ಮಾಜಿ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪನವರು, ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆದಿಯಾಗಿ ಹಸಿರು ನಿಶಾನೆಯನ್ನು ತೋರ್ತಾರೆ ಈ ಪಾದಯಾತ್ರೆಗೆ. ತದನಂತರದಲ್ಲಿ 7 ದಿನಗಳವರೆಗೆ 124 ಕಿಲೋಮೀಟರ್ನವರೆಗೆ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ನಡೆಯುತ್ತೆ. 8ನೇ ದಿನ ಅಂದರೆ ಆಗಸ್ಟ್ 10ನೇ ತಾರೀಕು ಸಮಾರೋಪ ಸಮಾರಂಭ ನಡೆಯುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 14 ತಿಂಗಳಾದಮೇಲೆ ಪ್ರತಿನಿತ್ಯ ಲೂಟಿ ಮಾಡಿರುವಂಥದ್ದು. SC/ST ಹಣ ಲೂಟಿ ಒಂದು ಕಡೆ, ಇನ್ನೊಂದು ಕಡೆ SC/ST ಜಮೀನನ್ನು ಲೂಟಿ ಮಾಡಿರೋದು. ಇವೆರಡೂ ಇದರಲ್ಲೂ ಕೂಡ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜ್ಯದ ಜನತೆಗೆ ನಾನು ತಿಳಿಸ್ಬೇಕಾಗಿದೆ, ಈ ಥರ ಅಕ್ರಮಗಳನ್ನು ಮಾಡಿದ್ದಾರೆ ಅಂತೇಳಿ. ನಮಗೆ ವೇದಿಕೆ ಇತ್ತು ವಿಧಾನಸಭೆಯಲ್ಲಿ, ಆದರೆ ಕಾಂಗ್ರೆಸ್ ಅವರು ಅಲ್ಲಿಂದ ಎದುರಿ ಓಡೋಬಿಟ್ರು. ಚರ್ಚೆಗೆ ಅವಕಾಶ ಕೊಡಬೇಕಾಗಿದ್ದಂಥ ವೇದಿಕೆಯಲ್ಲಿ ನಮ್ಗೆ ಕೊಡಲಿಲ್ಲ. ಅದಕ್ಕೆ ನಮಗೆ ಆಲ್ಟರ್ನೇಟಿವ್ ಬೇರೆ ದಾರಿ ಇಲ್ಲ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಪಾದಯಾತ್ರೆ ಮಾಡೋ ಮುಖಾಂತರ ಈ ರಾಜ್ಯಕ್ಕೆ ಎಷ್ಟು ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿಂದ ATM ಮಾಡಿಕೊಂಡು ಡೆಲ್ಲಿಗೆ ಹಣ ಕಳ್ಸೋಕ್ಕೋಸ್ಕರ ಲೂಟಿ ಹೊಡಿತಾ ಇದ್ದಾರೆ. ಇದು ತಪ್ಪಿಸ್ಬೇಕು, ಶಿಕ್ಷೆ ಆಗಬೇಕು. ಆ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು JDSನ ನಾಯಕರಾದಂಥ ಕುಮಾರಸ್ವಾಮಿಯವರು ಮತ್ತು BJPಯ ನಮ್ಮೆಲ್ಲ ನಾಯಕರುಗಳು, ನಾವೆಲ್ಲರೂ ಕೂಡ, ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ, ನಮ್ಮ ಇನ್ಚಾರ್ಜು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಒಟ್ಟಿಗೆ ಈ ಸರ್ಕಾರ ಮಾಡ್ತಾ ಇರೋವಂಥ ರಾಜ್ಯದ ಜನಗಳಿಗೆ ದ್ರೋಹ, ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಕಳೆದ 1 ವಾರದಿಂದನೂ ಕೂಡ ಎಲ್ಲ ತಯಾರಿಯಾಗಿದೆ. ಪ್ರತಿ ದಿನವೂ ಕೂಡ ಸುಮಾರು 15ರಿಂದ 20 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತೀರಿ. ಕೊನೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ಬರ್ತಾರೆ. ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನತಾದಳದ ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನದ ಪಾದಯಾತ್ರೆ ಕಾರ್ಯಕ್ರಮ ನಡೆಯಲಿಕ್ಕೆ. ಏನು ಕಾಂಗ್ರೆಸ್ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿಯ ಹಗರಣ ಏನಿದೆ ಅದರ ವಿರುದ್ಧ ಈ ಹೋರಾಟ ಇದೆ. ಖಂಡಿತವಾಗಿಯೂ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವವರೆಗೂ ನಮ್ಮ ಈ ಹೋರಾಟ ಇರುತ್ತೆ. ಸಿದ್ದರಾಮಯ್ಯ ಅವರ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಸಾವಿರಾರು ಕೋಟಿ ಹಗರಣವನ್ನು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರು ಮತ್ತು ಒಂದಷ್ಟು ನಿಗಮ ಮಂಡಳಿಯಲ್ಲಿ ಆಗಿದೆ. ಅದನ್ನೆಲ್ಲವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಈ ಪಾದಯಾತ್ರೆ ಮೂಲಕ ಆಗುತ್ತೆ. ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಶೇಖರ್. ಇವತ್ತಿನಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಒಟ್ಟು 8 ದಿನಗಳವರೆಗೆ ಪಾದಯಾತ್ರೆ ಇನ್ನೇನು ಪ್ರಾರಂಭವನ್ನು ಕೂಡ ಪಡೆದುಕೊಳ್ತಾ ಇದೆ. ಅಲ್ಲಿ ಸದ್ಯ ಏನು ನಡೀತಾ ಇದೆ ಒಂದನೇದು. ಎರಡನೇದು, ಈ BJPಯ ಆಂತರಿಕ ವಲಯದಲ್ಲಿ ಜೊತೆಗೆ JDSನಲ್ಲೂ ಕೂಡ ಒಂದು ಸ್ವಲ್ಪ ವಿರೋಧ ಇತ್ತು ಈ ಪಾದಯಾತ್ರೆಗೆ. ಸೊ ಸದ್ಯ ಎಲ್ಲ ಕ್ಲಿಯರ್ ಆಗಿದೆಯಾ ಹೇಗೆ? ವೆರಿ ಗುಡ್ ಮಾರ್ನಿಂಗ್ ವಾಸುದೇವ್. ಖಂಡಿತವಾಗ್ಲು ಇವತ್ತು ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಅಂದುಕೊಂಡಂತೆ ಇವತ್ತು ಅಂದರೆ ಆಗಸ್ಟ್ 3ರಿಂದನೇ ಕೂಡ ಪಾದಯಾತ್ರೆ ಆಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಕುಮಾರಸ್ವಾಮಿ ಅವರು ಅಪಸ್ವರವನ್ನು ಎತ್ತಿದ್ದು ನಿಜ. ಆದರೆ ಕೇಂದ್ರದಲ್ಲಿ, ಅದರಲ್ಲೂ ದೆಹಲಿಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಲಾಯಿತು. ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳು ಮತ್ತು ವಿಜಯೇಂದ್ರ ಅವರು ಸೇರಿ ಒಟ್ಟಾರೆಯಾಗಿ ಸಭೆಯನ್ನು ನಡೆಸಿದ್ರು. ಆಯಿತು, ನಾವು ಪಾದಯಾತ್ರೆಗೆ ಬರ್ತೀವಿ ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ. ಸೊ ಅದರಂತೆ ಇವತ್ತಿನಿಂದ 8 ದಿನಗಳ ಕಾಲ, ಮೊದಲು 7 ದಿನ ಇತ್ತು, ಈಗ 8 ದಿನಗಳ ಕಾಲ ಪಾದಯಾತ್ರೆ ಆಗ್ತಾ ಇರ್ತಕ್ಕಂಥದ್ದು. ಕೊನೆಯ ದಿನ ಕೇಂದ್ರದ ನಾಯಕರು ಬರ್ತಾರೆ. ಅವರಿಗಾಗಿ 2 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಸಮಾರೋಪ ಸಮಾರಂಭ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಸೊ ಇವತ್ತು ಪ್ರಮುಖವಾಗಿ ಯಡಿಯೂರಪ್ಪನವರು ಸೇರಿದಂತೆ ಕುಮಾರಸ್ವಾಮಿ ಅವರು, ಈಗಾಗಲೇ ಕೇಂದ್ರ ಸಚಿವರಾದಂಥ ಸೋಮಣ್ಣ ಎಲ್ಲರೂ ಕೂಡ
ಬಂದಿರತಕ್ಕಂಥದ್ದು. ಬಂದು ಇವತ್ತು ಈ ಪಾದಯಾತ್ರೆ ಏನು ಆರಂಭವಾಗುತ್ತೆ, ಪಾದಯಾತ್ರೆ ಆರಂಭವಾಗುವಂಥ ಸ್ಥಳ ಏನಿದೆ, ಕೆಂಪಮ್ಮ ದೇವಿ ಮತ್ತು ಜಾಜಿರಮ್ಮ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ಇಲ್ಲಿ ಪೂಜೆಯನ್ನು ಸಲ್ಲಿಸೋ ಮೂಲಕ ಇಲ್ಲಿಂದ ಆರಂಭವಾಗುತ್ತೆ. ಉದ್ಘಾಟನೆ ಕೂಡ ಇಲ್ಲಿಂದನೇ ಆರಂಭವಾಗುತ್ತೆ. ಪಾದಯಾತ್ರೆ ಇಲ್ಲಿಂದ ಶುರುವಾಗಿ ಸೊ ಎಲ್ಲ ಕೂಡ ಪಾದಯಾತ್ರೆ ಇಲ್ಲಿಂದ ಮೊದಲನೇ ದಿನ ಕೆಂಗೇರಿಯಿಂದ ಬಿಡದಿವರೆಗೂ ಕೂಡ ಸಾಗುತ್ತೆ. ಬಿಡದಿಯಲ್ಲಿ ಇವತ್ತು ನೈಟು ಹಾಲ್ಟ್ ಆಗ್ತಾರೆ. ಸೊ ಈಗಾಗಲೇ ಎಲ್ಲ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಡೀ ರಸ್ತೆಗಳಲ್ಲಿ ಬಂಟಿಂಗ್ಸ್ ಆಗಿರ್ಬೋದು, ಬ್ಯಾನರ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ಅಳವಡಿಸಿರ್ತಕ್ಕಂಥದ್ದು. ಸೊ ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡೋದಿಲ್ಲ ಪಾದಯಾತ್ರೆಗೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿತ್ತು. ಇದರ ನಡುವೆ ಹೈಕೋರ್ಟ್ನಿಂದ ಒಂದು ಪಾದಯಾತ್ರೆಗೆ ಅನುಮತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಒಂದು ಪಾದಯಾತ್ರೆ ಸಾಗುವಂಥ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು ಮತ್ತು ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಅಗತ್ಯ ಬೇಕಾದಂಥ ಭದ್ರತೆಯನ್ನ ಮತ್ತು ಪಾದಯಾತ್ರೆಗೆ ಬೇಕಿರ್ತಕ್ಕಂಥ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ರೀತಿ ಪಾದಯಾತ್ರೆ ರಿಲ್ಯಾಕ್ಸ್ ಆಗಿ ಕೂಡ ಸಂಚಾರ ಆಗಲಿದೆ. ಸೊ ಅದಕ್ಕೆ ಬೇಕಾದಂಥ ಸಕಲ ತಯಾರಿ, ಮದ್ಯದ ಊಟ ಮತ್ತು ಸಂಜೆ ಊಟ, ಬೆಳಗ್ಗೆ ತಿಂಡಿ, ಇದೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋ ಮೂಲಕ ಕಾರ್ಯಕರ್ತರನ್ನ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಕರೆತರುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.